Hello students, in this session we are going to learn linear transformation. The definition of linear transformation is like this. Let U and V be any two vector spaces over the same field F. The mapping T from U to V is called a linear transformation. U and V are any two vector spaces. ಯು ಮತ್ತು ವಿ ಅನ್ನೋದನ್ನು ಎರಡು ವೆಕ್ಟರ್ ಸ್ಪೇಸಸ್ ಕನ್ಸಿಡರ್ ಮಾಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಸೇಮ್ ಫೀಲ್ಡ್ ಎಫ್. ಅಂದರೆ ಯು ವಿಗೆ ಎರಡಕ್ಕೂ ವೆಕ್ಟರ್ ಸ್ಪೇಸಸ್ಗೆ ಫೀಲ್ಡ್ ಇರಬೇಕಲ್ಲ, ಅದು ಸೇಮ್ ಫೀಲ್ಡ್ ಇರುತ್ತೆ ಎರಡು ವೆಕ್ಟರ್ ಸ್ಪೇಸಸ್ಗೆ. ದ ಮ್ಯಾಪಿಂಗ್ ಟಿ ಫ್ರಮ್ ಯು ಟು ವಿ ಈಸ್ ಕಾಲ್ಡ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಇಫ್ these two conditions are satisfied, or together with these two we can write only one condition. That means if t of alpha plus beta equals to t of alpha plus t of beta for all alpha comma beta belongs to u. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಆಲ್ಫಾ ಬೀಟಾನ ನೀವು ಯು ಅನ್ನೋ ಡೊಮೈನಲ್ಲಿ ತೊಗೊಂಡಿರ್ತೀರಾ. ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ದಟ್ ಮೀನ್ಸ್ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಟ್ ಬಿಕಮ್ಸ್ ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ. ಆಲ್ಫಾ ಬೀಟಾ ಬಿಲಾಂಗ್ಸ್ ಟು ಯು. ಆಲ್ಫಾ ಪ್ಲಸ್ ಬೀಟಾ ಅಂತ ತೊಗೊಂಡು ಅದನ್ನು ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದರೆ ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಅಂತ ಸಿಗುತ್ತೆ. ನೆಕ್ಸ್ಟ್ ಕಂಡೀಷನಲ್ಲಿ ಟಿ ಆಫ್ ಸಿ ಇಂಟು ಆಲ್ಫಾ, ಟಿ ಆಫ್ ಸಿ ಇಂಟು ಆಲ್ಫಾ ಈಕ್ವಲ್ಸ್ ಟು ಸಿ ಇಂಟು ಟಿ ಆಫ್ ಆಲ್ಫಾ. ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ ಸಿ ಇಂಟು ಆಲ್ಫಾ ಅಂತ. ಈ ಸ್ಕೇಲರ್ ಮಲ್ಟಿಪ್ಲಿಕೇಶನ್ನ ನಾವು ಮ್ಯಾಪಿಂಗಿಗೆ ಅಪ್ಲೈ ಮಾಡಿದ್ರೆ ಟಿ ಆಫ್ ಸಿ ಆಲ್ಫಾ ಅಂತ ಇಟ್ ಬಿಕಮ್ಸ್ ಸಿ ಇಂಟು ಟಿ ಆಫ್ ಆಲ್ಫಾ ಫಾರ್ ಆಲ್ ಆಲ್ಫಾ ಬಿಲಾಂಗ್ಸ್ ಟು ಯು ಆ್ಯಂಡ್ ಸಿ ಬಿಲಾಂಗ್ಸ್ ಟು ಎಫ್ ಆಗಬೇಕು. ಇದೆರಡು ಆಲ್ಫಾ ಪ್ಲಸ್ ಬೀಟಾ ಅನ್ನೋದು ವೆಕ್ಟಾರ್ ಅಡಿಷನ್ ಆಗುತ್ತೆ, ಸಿ ಇಂಟು ಆಲ್ಫಾ ಅನ್ನೋದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈ ಎರಡು ಬೈನರಿ ಆಪರೇಷನ್ಸ್ ಏನು ಬೈನರಿ ಆಪರೇಷನ್ಸ್ ಡಿಫೈನ್ ಮಾಡಿರ್ತೀವೋ ನಾವು ವೆಕ್ಟಾರ್ ಸ್ಪೇಸಲ್ಲಿ, ಆ ಎರಡು ಬೈನರಿ ಆಪರೇಷನ್ಸ್ನ ಬೈನರಿ ಆಪರೇಷನ್ ಬಿಟ್ವೀನ್ ದಿ ಎಲಿಮೆಂಟ್ಸ್ ಆಫ್ ದಿ ವೆಕ್ಟಾರ್ ಸ್ಪೇಸಸ್, ಆ ಎರಡು ಟರ್ಮ್ಸ್ಗೆ ನಾವು ಮ್ಯಾಪಿಂಗ್ನ ಅಪ್ಲೈ ಮಾಡಿದ್ರೆ ಏನು ಎಲಿಮೆಂಟ್ ಸಿಗುತ್ತೆ ಕೋಡೊಮೈನಲ್ಲಿ ಅಂತ ನೋಡೋ ಅಂಥದ್ದೇ ಟ್ರಾನ್ಸ್ಫಾರ್ಮೇಷನ್ನು. ಈಗ ನೀವು ಗ್ರೂಪ್ಸಲ್ಲಿ ಹೋಮೋಮಾರ್ಫಿಸಮ್ ಕಲ್ತಿದ್ರಿ. ಹೋಮೋಮಾರ್ಫಿಸಮ್ ಅಂತಂದರೆ ಫಿ ಆಫ್ ಎ ಸ್ಟಾರ್ ಬಿ ಈಕ್ವಲ್ಸ್ ಟು ಫಿ ಆಫ್ ಎ ಸ್ಟಾರ್ ಫಿ ಆಫ್ ಬಿ ಅಂತ ಪ್ರೂವ್ ಮಾಡ್ಕೋತಾ ಇದ್ರಲ್ವಾ. ಅಲ್ಲಿ ಹೋಮೋಮಾರ್ಫಿಸಮ್ ಫಿ ಅಂತ ಏನು ಡಿಫೈನ್ ಮಾಡಿರ್ತೀವಿ ಅದು ಬಿಟ್ವೀನ್ ಟೂ ಗ್ರೂಪ್ಸ್ ತಗೋತಾ ಇದ್ವಿ. ಫ್ರಮ್ ಜಿ ಟು ಜಿ ಡ್ಯಾಶ್ ಅಂತ ತಗೊಂಡು ಜಿನಲ್ಲಿ ನಮಗೆ ಯಾವುದು ಬೈನರಿ ಆಪರೇಷನ್ ಇರುತ್ತೆ ಆ ಬೈನರಿ ಆಪರೇಷನ್ನ ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ವಿ. ಫೈ ಆಫ್ ಎ ಸ್ಟಾರ್ ಬಿ ಈಕ್ವಲ್ಸ್ ಟು ಫೈ ಆಫ್ ಎ ಸ್ಟಾರ್ ಫೈ ಆಫ್ ಬಿ ಅಂತ. ನಮಗೆ ಗ್ರೂಪ್ಸಲ್ಲಿ ಒಂದೇ ಬೈನರಿ ಆಪರೇಷನಲ್ಲಿ ಮಾತಾಡ್ತಿರ್ತೀವಿ, ಅದಕ್ಕೋಸ್ಕರ ಅಲ್ಲಿ ಒಂದೇ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಇಟ್ ಈಸ್ ಸೆಟ್ ಟು ಬಿ ಹೋಮೋಮಾರ್ಫಿಸಮ್ ಅಂತ. ಬಟ್ ನಮಗಿಲ್ಲಿ ಬಿಟ್ವೀನ್ ಟೂ ವೆಕ್ಟಾರ್ ಸ್ಪೇಸಸ್ ಮ್ಯಾಪಿಂಗ್ ಡಿಫೈನ್ ಮಾಡಿದ್ದೀವಿ. ಇಲ್ಲಿ ಮ್ಯಾಪಿಂಗ್ ಎಕ್ಸಿಸ್ಟ್ ಬಿಟ್ವೀನ್ ಟೂ ವೆಕ್ಟಾರ್ ಸ್ಪೇಸಸ್ ಯು ಆ್ಯಂಡ್ ವಿ ಅಂತ. ಯು ಆ್ಯಂಡ್ ವಿ ಅಂದರೆ ಇಲ್ಲಿ ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಕೋಬೇಕು, ಇಟ್ ಈಸ್ ಸಿಮಿಲರ್ ಟು ದ ಮ್ಯಾಪಿಂಗ್ ಫಿ ಫ್ರಮ್ ಜಿ ಟು ಜಿ ಡ್ಯಾಶ್ ಅಂತ. ಇಲ್ಲಿ ಜಿ ಬದಲು ಯು ತೊಗೊಂಡಿದ್ದೀವಿ, ಜಿ ಡ್ಯಾಶ್ ಬದಲು ವಿ ತೊಗೊಂಡಿದ್ದೀವಿ, ಹೋಮೋಮಾರ್ಫಿಸಮ್ ಅಂತ ಹೇಳೋ ಫಿ ಬದಲು ಟಿ ತೊಗೊಂಡಿದ್ದೀವಿ. ಓಕೆ, ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಇನ್ ಬಿಟ್ವೀನ್ ಯು ಆ್ಯಂಡ್ ವಿ. ನಾವು ಯು ಮತ್ತು ವಿನ ವೆಕ್ಟಾರ್ ಸ್ಪೇಸಸ್ ಆಗಿ ಚೂಸ್ ಮಾಡಿದ್ದೀವಿ. ಸೊ ಈ ವೆಕ್ಟಾರ್ ಸ್ಪೇಸಸ್ ಮಧ್ಯ ಮ್ಯಾಪಿಂಗ್ ಇದೆ ಅಂತಂದರೆ ಇಲ್ಲಿ ಯೂಸ್ ಮಾಡೋ ಅಂಥ ಬೈನರಿ ಆಪರೇಷನ್ಸು ವೆಕ್ಟಾರ್ ಅಡಿಷನ್ ಮತ್ತು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸೊ ಇದೆರಡೂ ಕಂಡೀಷನ್ನು ವೆರಿಫೈ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ಟೂ ಕಂಡೀಷನ್ ವೆರಿಫೈ ಆಗುತ್ತಾ ಅಂತ ಚೆಕ್ ಮಾಡ್ಕೋತೀವಿ. ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತಾ ಇಲ್ವಾ ಅಂತ ಹೇಳಬೇಕು ಅಂದರೆ ಸಿಮಿಲರ್ ಟು ಹೋಮೋಮಾರ್ಫಿಸಮ್. ಸೊ ನಾವು ಇಲ್ಲಿ ಈಗ ಯು ಟು ವಿ ಅನ್ನು ಟೂ ವೆಕ್ಟಾರ್ ಸ್ಪೇಸಸ್ಗೆ ಮ್ಯಾಪಿಂಗ್ ತೊಗೊಂಡಿದ್ದೀವಿ. ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ ಆ್ಯಸ್ ಪರ್ ಡೆಫಿನೇಷನ್. ಸೊ ಇದೆರಡೂ ಕಂಡೀಷನ್ಸ್ನ ಒಂದೇ ಕಂಡೀಷನಲ್ಲಿ ಹೇಗೆ ಬರೆಯೋದು ಅಂತಂದರೆ ಟಿ ಆಫ್ ಎ ಇಂಟು ಆಲ್ಫಾ ಪ್ಲಸ್ ಬಿ ಇಂಟು ಬೀಟಾ. ಅಂದರೆ ಇಲ್ಲೇ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗಿದೆ. ಎ ಇಂಟು ಆಲ್ಫಾ ಅಂದರೆ ಎ ಮತ್ತು ಬಿನ ನಾವು ಫೀಲ್ಡಲ್ಲಿ ಚೂಸ್ ಮಾಡಿರ್ತೀವಿ, ಎ ಮತ್ತು ಬಿನ ಫೀಲ್ಡಲ್ಲಿ ಚೂಸ್ ಮಾಡಿರ್ತೀವಿ. ಅದಕ್ಕೆ ಎ ಆಲ್ಫಾ ಪ್ಲಸ್ ಬಿ ಬೀಟಾ ಅಂದರೆ ಇಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನೂ ಆಗಿದೆ, ಎ ಆಲ್ಫಾ ಬಿ ಬೀಟಾ ಅಂತ. ಅಡಿಷನ್ ಆಫ್ ದೀಸ್ ಟು ವೆಕ್ಟರ್ಸ್ ಕೂಡ ಆಗಿದೆ. ಸೊ ವೆಕ್ಟರ್ ಅಡಿಷನ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಎರಡೂ ಇದೊಂದೇ ಕಂಡೀಷನಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಟಿ ಆಫ್ ಎ ಇಂಟು ಆಲ್ಫಾ ಪ್ಲಸ್ ಬಿ ಇಂಟು ಬೀಟಾ ಈಕ್ವಲ್ಸ್ ಟು ಎ ಇಂಟು ಟಿ ಆಫ್ ಆಲ್ಫಾ ಪ್ಲಸ್ ಬಿ ಇಂಟು ಟಿ ಆಫ್ ಬೀಟಾ. ಎ ಇಂಟು ಟಿ ಆಫ್ ಆಲ್ಫಾ ಪ್ಲಸ್ ಬಿ ಇಂಟು ಟಿ ಆಫ್ ಬೀಟಾ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಎಫ್ ಆ್ಯಂಡ್ ಆಲ್ಫಾ ಬೀಟಾ ಬಿಲಾಂಗ್ಸ್ ಟು ಯು ಆಗಬೇಕು.
So this is the definition of linear transformation. If this linear transformation T is 1-1 mapping, 1-1 mapping ಆಗಿದೆ ಅಂತಂದರೆ then T is said to be homomorphism. If T is onto mapping, then T is said to be epimorphism. If T is both 1-1 and onto, then T is said to be isomorphism. Okay, a linear transformation from a vector space to itself is called linear operator. That means ನಾವಿಲ್ಲಿ ಮ್ಯಾಪಿಂಗ್ ಫ್ರಮ್ ಯು ಟು ವಿ ಅಂತ 2 ಡಿಫ್ರೆಂಟ್ ವೆಕ್ಟಾರ್ ಸ್ಪೇಸಸ್ನ ಚೂಸ್ ಮಾಡಿದ್ದೀವಿ. ಲೆಟ್ ಯು ಆ್ಯಂಡ್ ವಿ ಬಿ ಎನಿ 2 ವೆಕ್ಟಾರ್ ಸ್ಪೇಸ್ ಅಂತ ಚೂಸ್ ಮಾಡಿದ್ದೀವಿ. ಮ್ಯಾಪಿಂಗ್ ಫ್ರಮ್ 1 ವೆಕ್ಟಾರ್ ಸ್ಪೇಸ್ ಟು ಅನದರ್ ವೆಕ್ಟಾರ್ ಸ್ಪೇಸ್ ಆಗುತ್ತೆ. ಯಾವಾಗ ನಮಗೆ ಮ್ಯಾಪಿಂಗ್ ಫ್ರಮ್ 1 ವೆಕ್ಟಾರ್ ಸ್ಪೇಸ್ ಟು ಇಟ್ ಸೆಲ್ಫ್ ಅಂತ ಆಗುತ್ತೆ, ಟಿ ಈಸ್ ದ ಮ್ಯಾಪಿಂಗ್ ಫ್ರಮ್ ಯು ಟು ಯು ಇಟ್ ಸೆಲ್ಫ್ ಅಂತಲೇ ತೊಗೊಂಡ್ರೆ then that linear transformation is said to be linear operator. A linear transformation T from V to F is called linear functional. ಅಂದರೆ 1 vector space to field F. Transformation is in between 1 vector space to its field. Then it is called. Let us see some problems here. If T is the mapping from V3 of R to V2 of R. V3 of R ಅನ್ನೋದು ಒಂದು ವೆಕ್ಟಾರ್ ಸ್ಪೇಸು, V2 of R ಅನ್ನೋದು ಒಂದು ವೆಕ್ಟಾರ್ ಸ್ಪೇಸು. V3 of R ಅಂದರೆ ಇದು ಆರ್ಡರ್ ಟ್ರಿಪ್ಲೆಟ್ಸ್ ಓವರ್ ದ ಫೀಲ್ಡ್ ಆಫ್ ರಿಯಲ್ ನಂಬರ್ಸ್ R ಅಂತ ಹೇಳ್ತೀವಿ. V2 of R ಅಂದರೆ ಇಟ್ ಈಸ್ ಅ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ ಓವರ್ ದ ಫೀಲ್ಡ್ ಆಫ್ ರಿಯಲ್ ನಂಬರ್ಸ್ R. ಸೊ ದಿಸ್ ಇಸ್ ದ ಟ್ರಾನ್ಸ್ಫಾರ್ಮೇಷನ್ which is defined by, transformation is defined by, ಇದು ಟ್ರಾನ್ಸ್ಫಾರ್ಮೇಷನ್ ಹೇಗಾಗಬೇಕು ಅಂತ ಅವರೇ ಡಿಫೈನ್ ಮಾಡಿದ್ದಾರೆ. T of XYZ is equal to x plus y, y plus z. ಅಂದರೆ ಈ ಟ್ರಾನ್ಸ್ಫಾರ್ಮೇಷನಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ವೈ z ಅನ್ನೋದನ್ನು ನಾವು ಡೊಮೈನಲ್ಲಿ ತೊಗೊಂಡಿರ್ತೀವಿ V3 of R ಅಲ್ಲಿ. ಸೊ ಇಲ್ಲಿ ಟ್ರಿಪ್ಲೆಟ್ಸ್ ಫಾರ್ಮಲ್ಲಿರುತ್ತೆ. ಇದನ್ನು ಟ್ರಾನ್ಸ್ಫಾರ್ಮೇಷನ್ಗೆ ಹಾಕಿದರೆ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ಇನ್ ಕೋಡೊಮೈನಲ್ಲಿರೋ ಎಲಿಮೆಂಟ್ಸ್ ಸಿಗಬೇಕು. ಕೋಡೊಮೈನಲ್ಲಿ ಯಾವ ಎಲಿಮೆಂಟ್ಸ್ ಇದೆ? ಎಕ್ಸ್ ಪ್ಲಸ್ ವೈ ವೈ ಪ್ಲಸ್ ಝೆಡ್. ಅಂದರೆ ಇದು ಆರ್ಡರ್ಡ್ ಪೇರೆ. ಫಸ್ಟ್ ಎಲಿಮೆಂಟ್ ಏನಾಗಬೇಕು? ಎಕ್ಸ್ ಪ್ಲಸ್ ವೈ ಆಗಬೇಕು. ಸೆಕೆಂಡ್ ಎಲಿಮೆಂಟ್ ಏನಾಗಬೇಕು? ವೈ ಪ್ಲಸ್ ಝೆಡ್ ಆಗಬೇಕು. ಅಂದರೆ ಆರ್ಡರ್ಡ್ ಟ್ರಿಪ್ಲೆಟ್ ಇದ್ದಿದ್ದು ಆರ್ಡರ್ಡ್ ಪೇರ್ ಫಾರ್ಮ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಈ ಡೆಫಿನೇಷನ್ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮೇಷನ್, ಗಿವನ್ ಟ್ರಾನ್ಸ್ಫಾರ್ಮೇಷನ್ ಹೇಗಿದೆ ಅಂತ ಕೊಟ್ಟಿದ್ದಾರೆ. ಶೋ ದಟ್ ಇಟ್ ಈಸ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಬರೀ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಅದು ಮ್ಯಾಪಿಂಗು. ಶೋ ದಟ್ ಇಟ್ ಈಸ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ, ಲೀನಿಯರ್ ಅಂತ ಪ್ರೂವ್ ಮಾಡ್ತಿದ್ದೀವಿ ಅಂದರೆ ಇಟ್ ಮೀನ್ಸ್ ದಟ್ ಇಟ್ ಈಸ್ ನಥಿಂಗ್ ಬಟ್ ಹೋಮೋಮಾರ್ಫಿಸಮ್ ಕಂಡೀಷನ್ಸ್. ಲೀನಿಯರ್ ಅಂತ ಪ್ರೂವ್ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಹೋಮೋಮಾರ್ಫಿಸಮ್ ಕಂಡೀಷನ್ಸ್ ವಿತ್ ರೆಸ್ಪೆಕ್ಟ್ ಟು ಬೈನರಿ ಆಪರೇಷನ್ಸ್. ಓಕೆ, ಸೊ ಈಗ ಇದು ವೆಕ್ಟಾರ್ ಸ್ಪೇಸಸ್ ಅಲ್ವಾ, V3 of R ಮತ್ತು V2 of R. ವೆಕ್ಟಾರ್ ಸ್ಪೇಸಸ್ ಬಿಟ್ವೀನ್ ನಮಗೆ ಟ್ರಾನ್ಸ್ಫಾರ್ಮೇಷನ್ ಇದೆ ಅಂತ ಗೊತ್ತಿದೆ. ಅದನ್ನು ನಾವು ಲೀನಿಯರ್ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ನಮಗೆ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಅಂತ ಒಂದು ಕಂಡೀಷನ್ನು. ನೆಕ್ಸ್ಟ್ ಕಂಡೀಷನ್ನು ಟಿ ಆಫ್ ಸಿ ಇಂಟು ಆಲ್ಫಾ ಈಕ್ವಲ್ಸ್ ಟು ಸಿ ಇಂಟು ಟಿ ಆಫ್ ಆಲ್ಫಾ. ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಮಗೆ ಅದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಪ್ರೂವ್ ಮಾಡಿದಾಗುತ್ತೆ. ಸೊ ಈಗ ಗಿವನ್ ಕಂಡೀಷನ್ ಏನು ಅಂತ ಫಸ್ಟ್ ಬರ್ಕೊಳ್ಳಿ. ಇಟ್ ಈಸ್ ದಿ ಲೀನಿಯರ್ ಇಟ್ ಈಸ್ ಗಿವನ್ ದ ಟಿ ಫ್ರಮ್ V3 of R to V2 of R is a mapping defined by T of XYZ equals to x plus y, y plus z. ಸೊ ನಾವು ಇಲ್ಲಿ ಆಲ್ಫಾ ಮತ್ತು ಬೀಟಾ ಅನ್ನೋ 2 ಎಲಿಮೆಂಟ್ಸ್ನ ಚೂಸ್ ಮಾಡಬೇಕು. ಆಲ್ಫಾ ಬೀಟಾ ಚೂಸ್ ಮಾಡಬೇಕು ಅಂತಂದರೆ ಆಲ್ಫಾ ಈಸ್ ದಿ ಫಸ್ಟ್ ಎಲಿಮೆಂಟ್ ಆಫ್ V3 of R, ಫಸ್ಟ್ ಆರ್ ಒನ್ ಆಫ್ ದಿ ಎಲಿಮೆಂಟ್ ಆಫ್ V3 of R. ಬೀಟಾ ಅಂದರೆ ಅನದರ್ ಎಲಿಮೆಂಟ್ ಆಫ್ V3 of R. ಸೊ ಆಲ್ಫಾ ಅನ್ನೋದು ನಾವು V3 of R ಮತ್ತು ಬೀಟಾನು ಕೂಡ V3 of R ಅಲ್ಲೇ ಚೂಸ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ದಿ ಫಾರ್ಮ್ ಆರ್ಡರ್ ಟ್ರಿಪ್ಲೆಟ್ x1 y1 z1 x2 y2 z2. ಆಫ್ಟರ್ ಇಟ್ ಟ್ರಾನ್ಸ್ಫಾರ್ಮೇಷನ್ ಇಟ್ ಹ್ಯಾಸ್ ಟು ಟೇಕ್ ದ ಫಾರ್ಮ್ ಟಿ ಆಫ್ ಆಲ್ಫಾ ಅಂದರೆ ಏನಾಗುತ್ತೆ? ಟಿ ಆಫ್ ಆಲ್ಫಾ ಅಂದರೆ ಏನಾಗುತ್ತೆ? ಟಿ ಆಫ್ x1 y1 z1 ಆಗುತ್ತೆ. ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ಇದೇನಾಗಬೇಕು? ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ಬರಬೇಕು. ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ಬರಬೇಕಾದ್ರೆ ಏನು ಕಂಡೀಷನ್ ಇದು? ಎಕ್ಸ್ ಪ್ಲಸ್ ವೈ ವೈ ಪ್ಲಸ್ ಝೆಡ್ ಆಗಬೇಕು. ಸೊ ಇಲ್ಲಿ x1 y1 z1 ಅನ್ನೋದು ನಮ್ಮ ಆಲ್ಫಾ ಆಗಿರೋದ್ರಿಂದ ಟಿ ಆಫ್ ಆಲ್ಫಾ ಏನಾಗುತ್ತೆ? ಟಿ ಆಫ್ ಆಲ್ಫಾ ಏನಾಗುತ್ತೆ? ಆ್ಯಸ್ ಪರ್ ಡೆಫಿನೇಷನ್
x1 plus y1 comma y1 plus z1, x1 plus y1 comma y1 plus z1 ಆ ಫಾರ್ಮಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅದೇ ಥರ ಬೀಟಾ ಅಂತಂದರೆ ಅನದರ್ ಎಲಿಮೆಂಟ್ ಆಫ್ v3 ಆಫ್ r, ಸೊ x2 y2 z2 ಅಂತ ಚೂಸ್ ಮಾಡಿಕೊಂಡು ಟಿ ಆಫ್ ಬೀಟಾ ಏನಾಗುತ್ತೆ, ಟಿ ಆಫ್ ಬೀಟಾ ಅಂದರೆ ಟಿ ಆಫ್ x2 y2 z2. ಸೊ after transformation it becomes x2 plus y2 comma y2 plus z2. ಸೊ ನಾವು ತಗೊಂಡಿರೋ ಎಲಿಮೆಂಟ್ಸು ಆಲ್ಫಾ ಬೀಟಾ v3 ಆಫ್ r ಅಲ್ಲಿದೆ. ಟಿ ಆಫ್ ಆಲ್ಫಾ ಟಿ ಆಫ್ ಬೀಟಾ ಏನಾಗುತ್ತೆ ಅಂತ ಬರೆದಿಟ್ಕೊಂಡ್ವಿ. ನಾವು ಪ್ರೂವ್ ಮಾಡಬೇಕಾಗಿರೋದೇನು, ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂತ ತಗೊಂಡು ಅದು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಅಂತ ಪ್ರೂವ್ ಮಾಡಬೇಕು. ಸೊ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂತ ತಗೋಬೇಕು. ಈಗ ಫಸ್ಟು ಕನ್ಸಿಡರ್ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ. ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ? ಅಡಿಷನ್ ಆಫ್ ಟೂ ವೆಕ್ಟರ್ಸ್ ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ಫಾ ಮತ್ತು ಬೀಟಾಗೆ ಮೊದಲು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನಾಗುತ್ತೆ, ಆ್ಯಡ್ ಮಾಡಿಡಿ. ಸೊ ರೆಸ್ಪೆಕ್ಟಿವ್ ಆರ್ಡರ್ ಟ್ರಿಪ್ಲೆಟ್ಸ್ನ ಆ್ಯಡ್ ಮಾಡಿದ್ರೆ ಏನಾಗಬೇಕು, ಸೇಮ್ ಟರ್ಮ್ಸ್ ಸೇಮ್ ಪ್ಲೇಸಲ್ಲಿರೋ ಟರ್ಮ್ಸು ಆ್ಯಡ್ ಆಗಿ ಬರಿತೀವಿ. ಸೊ x1 y1 z1 ಪ್ಲಸ್ x2 y2 z2 ಇರೋದನ್ನ ಹೇಗೆ ಬರೀಬೇಕು, x1 ಪ್ಲಸ್ x2 y1 ಪ್ಲಸ್ y2 z1 ಪ್ಲಸ್ z2 ಬರಿತೀವಿ. ಸೊ ಈಗ ಇದು ಟಿ ಆಫ್ ದಿಸ್ ಟರ್ಮ್, ಟಿ ಆಫ್ ಅಡಿಷನ್ ಆಫ್ ಟೂ ವೆಕ್ಟಾರ್ಸ್ ಇದೆ, ಟಿ ಆಫ್ ಅಡಿಷನ್ ಆಫ್ ಟೂ ವೆಕ್ಟಾರ್ಸ್ ಇದೆ. ಇದನ್ನು ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಹೇಗೆ ಬರಬೇಕು, ಅದು ಆರ್ಡರ್ಡ್ ಪೇರ್ ತೊಗೋಬೇಕು. ಈಗ ಇಲ್ಲಿ 3 ಟರ್ಮ್ಸ್ ಇದೆ, x1 ಪ್ಲಸ್ x2 ಫಸ್ಟ್ ಟರ್ಮ್, x1 ಪ್ಲಸ್ y1 ಪ್ಲಸ್ y2 ಸೆಕೆಂಡ್ ಟರ್ಮ್, z1 ಪ್ಲಸ್ z2 ಥರ್ಡ್ ಟರ್ಮ್ ಇದೆ. ಈಗ ಈ 3 ಟರ್ಮ್ಸ್ ಇರೋದು ನಮಗೆ ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ಬರಬೇಕು. ಆ ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ತೊಗೋಬೇಕು ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಎಕ್ಸ್ ಪ್ಲಸ್ ವೈ ಈ ಎಕ್ಸ್ ಪ್ಲಸ್ ವೈ ವೈ ಪ್ಲಸ್ ಝೆಡ್ ಆಗಬೇಕು. ಅಂದರೆ ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಸೆಕೆಂಡ್ ಟರ್ಮ್ ಪ್ಲಸ್ ಥರ್ಡ್ ಟರ್ಮ್ ಆ ಫಾರ್ಮಲ್ಲಿ ತೊಗೋಬೇಕಿದು. ಸೊ ಈಗೇನಾಗುತ್ತೆ, ಇದು x1 ಪ್ಲಸ್ x2 ಪ್ಲಸ್ y1 ಪ್ಲಸ್ y2 ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಡ್ ಮಾಡಿಕೊಂಡು ಹಾಕ್ಕೊಂಡು ಸೆಕೆಂಡ್ ಆ್ಯಂಡ್ ಥರ್ಡ್ ಆ್ಯಡ್ ಮಾಡ್ಕೊಳ್ಳಿ. ಸೊ y1 ಪ್ಲಸ್ y2 ಪ್ಲಸ್ z1 ಪ್ಲಸ್ z2 ಆಗುತ್ತೆ. ಓಕೆನಾ? ಸೊ ಈಗೇನು ಮಾಡಬೇಕು, ನೀವು ಈ ಫಸ್ಟ್ ಟರ್ಮಲ್ಲಿರೋ ಅಂಥ ಟರ್ಮ್ಸ್ ಇದೆಯಲ್ಲ, ಫಸ್ಟ್ ಟರ್ಮ್ಸಲ್ಲಿರೋ ಅಂಥ ಟರ್ಮ್ಸು x1 ಪ್ಲಸ್ x2 ಪ್ಲಸ್ y1 ಪ್ಲಸ್ y2 ಇದೆ. ಇದನ್ನು ನಾವು ರೀಅರೇಂಜ್ ಮಾಡಿ ಬರೆದ್ರೆ ಹೇಗೆ ಬರಿಬೋದು, x1 ಪ್ಲಸ್ y1 ಇದನ್ನು ಮಾತ್ರ ತೊಗೊಂಡಿದ್ದೀವಿ. x1 ಪ್ಲಸ್ y1 ಈ ಸೆಕೆಂಡ್ ಟರ್ಮಲ್ಲಿ y1 ಪ್ಲಸ್ z1 ಮಾತ್ರ ತೊಗೊಳ್ಳಿ. y1 ಪ್ಲಸ್ z1 ಅಂತ ತೊಗೊಳ್ಳಿ. ಫಸ್ಟ್ ಟರ್ಮ್ ಬಂತು. ಫಸ್ಟ್ ಟರ್ಮ್ ಏನಕ್ಕೆ ಇದೇ ಫಾರ್ಮಲ್ಲಿ ಬರೆದ್ವಿ, ನಮ್ಗೆ ಇದನ್ನ ಟಿ ಆಫ್ ಆಲ್ಫಾ ಅಂತ ಸಬ್ಸ್ಟಿಟ್ಯೂಷನ್ ಮಾಡೋ ಥರ ಇರಬೇಕು. ಟಿ ಆಫ್ ಆಲ್ಫಾ ಅಂತ ಸಬ್ಸ್ಟಿಟ್ಯೂಷನ್ ಮಾಡೋ ಥರ ಇರಬೇಕಿದು. ಸೊ ಆ ಫಾರ್ಮ್ನ ಫಸ್ಟ್ ತೊಗೊಂಡು ಪ್ಲಸ್ ಆಫ್ ರಿಮೈನಿಂಗ್ ಟರ್ಮ್ಸ್ ಯಾವುದು, x2 ಪ್ಲಸ್ y2. ಫಸ್ಟ್ ಇದನ್ನ x1 ಪ್ಲಸ್ y1 ಚೂಸ್ ಮಾಡಿಬಿಟ್ಟಿದ್ವಿ, x2 ಪ್ಲಸ್ y2 ಅಲ್ಲೇ ಇತ್ತು. ಸೊ x2 ಪ್ಲಸ್ y2 ಇಲ್ಲಿ y2 ಪ್ಲಸ್ z2 ರಿಮೈನಿಂಗ್ ಟರ್ಮ್ಸ್ ತೊಗೊಂಡ್ವಿ. ಸೊ ಮಧ್ಯ ನಾವಿಲ್ಲಿ ಹಾಕೋಂಗಿಲ್ಲ, ಪ್ಲಸ್ ಹಾಕೋಬೇಕು. ಯಾಕಂದರೆ ಅಡಿಷನ್ ಆಫ್ ದೀಸ್ ಟೂ ವೆಕ್ಟರ್ಸ್ ಗಿವ್ಸ್ ದಿ ಪ್ರೀವಿಯಸ್ ಸ್ಟೆಪ್. ಈ ಎರಡು ವೆಕ್ಟರ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಪ್ರೀವಿಯಸ್ ಸ್ಟೆಪ್ ಸಿಗುತ್ತೆ. ಸೊ ಏನಾಗುತ್ತೆ, ಇಲ್ಲಿ ಫಸ್ಟ್ ಟರ್ಮ್ಗೆ ಟಿ ಆಫ್ ಆಲ್ಫಾ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೋದು. ನೋಡಿ ಇಲ್ಲಿ ಟಿ ಆಫ್ ಆಲ್ಫಾ ಅಂದರೆ ನಮಗೆ x1 ಪ್ಲಸ್ y1 y1 ಪ್ಲಸ್ z1 ಫಾರ್ಮಲ್ಲಿತ್ತು. ಅದೇ ಥರ ಟಿ ಆಫ್ ಬೀಟಾ ಅಂದರೆ x2 ಪ್ಲಸ್ y2 y2 ಪ್ಲಸ್ z2 ಫಾರ್ಮಲ್ಲಿದೆ. ಸೊ ಅದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ನಾವೇನು ಪ್ರೂವ್ ಮಾಡಿದ್ದು, ಕನ್ಸಿಡರ್ ಮಾಡಿದ್ದು ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ, ನಾವು ಪ್ರೂವ್ ಮಾಡ್ಕೊಂಡಿದ್ದು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಅಂತ. ಫಾರ್ ಆಲ್ ಆಲ್ಫಾ ಬೀಟಾ ಬಿಲಾಂಗ್ಸ್ ಟು v3 ಆಫ್ r. To prove the second condition, let us take an element from field C belongs to F. Consider T of C alpha. T of C into alpha means x1, y1, z1, where alpha is from the domain v3 of R. So C into a vector x1, y1, z1 means it is multiplied with each term cx1, cy1, cz1. T of cx1, cy1, cz1 means after transformation it has to take the ordered pair form
by adding first and second cx1 plus cy1 and cy second and third term cy1 plus cz1. Okay, so in this terms take c outside, so c into x1 plus y1 comma y1 plus z1. So x1 plus y1 comma y1 plus z1 can be substituted as t of alpha. So we have proved t of c into alpha, t of c into alpha equals to c into t alpha, c into t alpha for all alpha belongs to v3 of r and c belongs to f. Second condition of linear transformation is also satisfied, and hence given transformation t is a linear transformation. Okay, in the second problem v3 of r to v2 of r is the transformation defined by t of xyz equals to yz ಆಗಬೇಕು, yz. ಅಥವಾ ಇದೇ ಕಂಡೀಷನ್ನ ನೀವು ಅವರು ಎಕ್ಸ್ ವೈ ಝೆಡ್ ಅಲ್ಲಿ ಕೇಳಿಲ್ಲ ಅಂತಂದರೆ a1 a2 a3 ನಲ್ಲೂ ಕೊಡ್ಬೋದು. ಟಿ ಆಫ್ a1 a2 a3 ಈಕ್ವಲ್ಸ್ ಟು a2 a3 ಅಂತ ಕೊಡ್ಬೋದು. ಅಥವಾ ಇಲ್ಲಿ x1 x2 x3 ಅಂತ ಕೊಟ್ಟು ಇಟ್ಸ್ ಈಕ್ವಲ್ ಟು x2 x3 ಅಂತಲೂ ಕೊಡ್ಬೋದು. ಓಕೆ, ಸೊ ಫಸ್ಟ್ ಎಲಿಮೆಂಟ್ ಆಲ್ಫಾ ಅಂತ ತೊಗೊಂಡ್ರೆ ಅದು x1 y1 z1 ಆಗಿರುತ್ತೆ. ಆಫ್ಟರ್ ಟ್ರಾನ್ಸ್ಫರ್ಮೇಷನ್ ಇಟ್ ಬಿಕಮ್ಸ್ y1 z1 ಆಗುತ್ತೆ. ಬೀಟಾನ ಎಲಿಮೆಂಟ್ x2 y2 z2 ತೊಗೊಂಡ್ರೆ ಡೊಮೈನಲ್ಲಿ v3 of r ಅಲ್ಲಿ ಆಫ್ಟರ್ ಟ್ರಾನ್ಸ್ಫರ್ಮೇಷನ್ ಟಿ ಆಫ್ ಬೀಟಾ ಏನಾಗಬೇಕು, ಫಸ್ಟ್ ಕಂಡೀಷನ್ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ತಗೋತೀರಾ. ಆಲ್ಫಾ ಬೀಟಾನ ಆ್ಯಡ್ ಮಾಡಿಕೊಂಡಾಗ ನಮಗೆ x1 ಪ್ಲಸ್ x2 y1 ಪ್ಲಸ್ y2 z1 ಪ್ಲಸ್ z2 ಫಾರ್ಮಲ್ಲಿರುತ್ತೆ. ಆಫ್ಟರ್ ಟ್ರಾನ್ಸ್ಫರ್ಮೇಷನ್ ಇಟ್ ಬಿಕಮ್ಸ್ y z ಫಾರ್ಮಲ್ಲಿ ಇರಬೇಕು. ಸೊ y1 ಪ್ಲಸ್ z1 y2 ಪ್ಲಸ್ z2 ಫಾರ್ಮಲ್ಲಿರುತ್ತೆ. ಓಕೆ, ಸೊ y1 ಪ್ಲಸ್ z1 is nothing but t of alpha, y2 plus z2 is nothing but t of beta. So we have proved t of alpha plus beta equals to t of alpha plus t of beta. First condition of linear transformation, where alpha beta ಅನ್ನೋದನ್ನ ನಾವು v3 of r ಅಲ್ಲಿ ತಗೊಂಡಿರ್ತೀವಿ. ಸೆಕೆಂಡ್ ಕಂಡೀಷನಲ್ಲಿ ಕನ್ಸಿಡರ್ ಟಿ ಆಫ್ ಸಿ ಆಲ್ಫಾ, ಟಿ ಆಫ್ ಸಿ ಆಲ್ಫಾ. ಸೊ ಆಲ್ಫಾಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ, ಸಿನ ಎಫ್ ಅಲ್ಲಿ ತೊಗೊಂಡಿರ್ತೀವಿ. ಸಿನ ನಾವು ವೆಕ್ಟಾರ್ ಜೊತೆ ಸ್ಕೆಲಾರ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ ಟಿ ಸಿ ಆಫ್ x1 ಸಿ ಆಫ್ y1 ಸಿ ಆಫ್ z1 ಆಗಿರುತ್ತೆ. ಆಫ್ಟರ್ ಟ್ರಾನ್ಸ್ಫರ್ಮೇಷನ್ ನಮಗೆ ಇದು ಸಿ y1 ಸಿ z1 ಫಾರ್ಮ್ ಬರುತ್ತೆ. ಸಿನ ಕಾಮನ್ ತಗೋತೀರಾ, y1 z1 ಆಗುತ್ತೆ. ಸಿ ಇಂಟು y1 z1 ಅನ್ನು ಟಿ ಆಫ್ ಆಲ್ಫಾ ಅಂತ ಬರಿತೀವಿ. ಸೊ ನಾವೇನು ಪ್ರೂವ್ ಮಾಡಿದ್ವಿ, ಟಿ ಆಫ್ ಸಿ ಆಲ್ಫಾ ಈಕ್ವಲ್ಸ್ ಟು ಟಿ ಇಂಟು ಸಿ ಇಂಟು ಟಿ ಆಫ್ ಆಲ್ಫಾ. ಸೊ ಟಿ ಈಸ್ ಲೀನಿಯರ್ ಟ್ರಾನ್ಸ್ಫರ್ಮೇಷನ್. ಓಕೆ, ಹಿಯರ್ ದ ಟ್ರಾನ್ಸ್ಫರ್ಮೇಷನ್ ಈಸ್ ಫ್ರಮ್ ಆರ್ ಟು r2, ಆರ್ ಇಂದ r2ಗೆ. ಆರ್ ಅಂತಂದರೆ ಇಲ್ಲಿ ಒಂದು ಡೈಮೆನ್ಷನ್ ಅದು 1 ಆಗಿರುತ್ತೆ. ಸೊ ಸಿಂಗಲ್ ಎಲಿಮೆಂಟ್ ಟಿ ಆಫ್ ಎಕ್ಸ್ ಈಕ್ವಲ್ಸ್ ಟು r2 ಎಲಿಮೆಂಟ್ಸ್ ಅಂದರೆ ಆರ್ಡರ್ಡ್ ಪೇರ್ ಫಾರ್ಮಲ್ಲಿ ಇರುತ್ತೆ. 2x 3x ಅಂತ. ಶೋ ದಟ್ ಟಿ ಈಸ್ ಲೀನಿಯರ್ ಅಂತ. ಸೊ ಗಿವನ್ ಟ್ರಾನ್ಸ್ಫರ್ಮೇಷನ್ ಇದು ಟಿ ಆಫ್ ಎಕ್ಸ್ ಈಕ್ವಲ್ಸ್ ಟು 2x 3x ಅಂತ. ಎಲಿಮೆಂಟ್ ಆಲ್ಫಾ ಚೂಸ್ ಮಾಡಿದ್ದೀವಿ, ಇಟ್ ಈಸ್ x1 ಅಂತ ತೊಗೊಳ್ಳೋಣ, ಬಿಲಾಂಗ್ಸ್ ಟು r ಆಗಿರುತ್ತೆ. ಟಿ ಆಫ್ ಆಲ್ಫಾ ಏನಾಗಬೇಕು, 2x1 3x1. ಓಕೆ, ಬೀಟಾ ಚೂಸ್ ಮಾಡಿದ್ದೀವಿ x2 ಅಂತ. ಟಿ ಆಫ್ ಬೀಟಾ ಏನಾಗುತ್ತೆ, 2x2 3x2 ಆಗುತ್ತೆ. ಸೊ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ ಆಲ್ಫಾ ಅಂದರೆ x1, ಬೀಟಾ ಅಂದರೆ x2, x1 ಪ್ಲಸ್ x2 ಆಗುತ್ತೆ. ಆಫ್ಟರ್ ಟ್ರಾನ್ಸ್ಫರ್ಮೇಷನ್ ಇಟ್ ಟೇಕ್ಸ್ ದಿ ಫಾರ್ಮ್ 2x1 3x1 ಅಲ್ವಾ. ಸೊ ಏನಾಗಬೇಕಿಲ್ಲಿ x1 ಪ್ಲಸ್ ಎಕ್ಸ್ ಪ್ಲೇಸಲ್ಲಿ ಏನಿದೆ, x1 ಪ್ಲಸ್ x2 ಇದೆ. 2 ಆಫ್ x1 ಪ್ಲಸ್ x2 3 ಆಫ್ x1 ಪ್ಲಸ್ x2 ಆಗುತ್ತೆ. ಸೊ ಇದನ್ನು ನಾವು 2ನ ಮಲ್ಟಿಪ್ಲೈ ಮಾಡ್ಕೋತೀವಿ x1 ಜೊತೆ ಮತ್ತು x2 ಜೊತೆ, 3ನ ಮಲ್ಟಿಪ್ಲೈ ಮಾಡ್ಕೋತೀವಿ x1 ಮತ್ತು x2 ಜೊತೆ, 3x1 3x2 ಇರುತ್ತೆ. ಸೊ ಇಲ್ಲಿ ನಾವು ಈ ಪ್ರೀವಿಯಸ್ ಸ್ಟೆಪ್ ಅಂದರೆ ಈ ಸ್ಟೆಪ್ನ ನಾವು ಅಡಿಷನ್ ಆಫ್ 2 ವೆಕ್ಟರ್ಸ್ ಫಾರ್ಮಲ್ಲಿ ಬರಿಬೋದಲ್ಲ. 2x1 3x1 ಅಡಿಷನ್ ವಿತ್ 2x2 3x2 ಅಂತ. ಸೊ 2x1 3x1 ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟಿ ಆಲ್ಫಾ ಆಗಿರುತ್ತೆ. 2x2 3x2 ಅಂದರೆ ಟಿ ಆಫ್ ಬೀಟಾ ಆಗಿರುತ್ತೆ. ಸೊ ವಿ ಹ್ಯಾವ್ ಪ್ರೂವ್ಡ್ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಫಾರ್ ಆಲ್ ಆಲ್ಫಾ ಬೀಟಾ ಬಿಲಾಂಗ್ಸ್ ಟು ಆರ್. ಸಿಮಿಲರ್ಲಿ ಯು ಕ್ಯಾನ್ ಶೋ ದಟ್ scalar multiplication after transformation it takes the form
C into T of alpha. Okay, so therefore given transformation T is linear. Okay, thank you.